ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನೆನ್ನೆ ನ್ಯೂಸಲ್ಲಿ UK ಯುರೋಪಲ್ಲೆಲ್ಲ ಅರೋರಾ ಕಾಣಿಸ್ತು ಅಂತ ನೋಡ್ತಾ ಇದ್ದೆ. ಏನಪ್ಪ ಅರೋರಾ ಅಂದರೆ, ಯಾರಿಂದ ಅಪ್ಪ ಅರೋರಾ ಬರುತ್ತೆ, ಏನೆಲ್ಲ ಕಾರಣ ಇದಕ್ಕೆ, ಎಲ್ಲೆಲ್ಲಿ ಕಾಣಿಸುತ್ತಿದೆಲ್ಲ ನೋಡೋಣ ಬನ್ನಿ. ಇದು ಅರೋರಾ ನಾರ್ಥರ್ನ್ ಲೈಟ್ಸ್ ಅಥವಾ ಸೌತ್ರನ್ ಲೈಟ್ಸ್ ಅಂತ ಕೂಡ ಕರೀತಾರೆ. ಇದು ಒಂದು ನ್ಯಾಚುರಲ್ ಫಿನೋಮಿನನ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ಒಳ್ಳೆ ಆಕಾಶದಲ್ಲಿ ಯಾರೋ ಲೈಟ್ ಶೋ ಮಾಡ್ತಿದ್ದಾರೇನೋ ಅನ್ನಷ್ಟು. ಆಮೇಲೆ ಇದು ಸೌತ್ ಮತ್ತು ನಾರ್ತ್ ಪೋಲ್ ಹತ್ರ ಕಾಣಿಸುತ್ತೆ. ಯಾಕೆ ಅಂದರೆ ಸನ್ನಿನ ಔಟರ್ ಪಾರ್ಟ್ ಕೊರೋನಾಲಿ ಹೈ ಹೀಟ್ ಆದಾಗ ಸೋಲಾರ್ ವಿಂಡ್ಸ್ನ ರೂಪದಲ್ಲಿ ತುಂಬ ಪಾರ್ಟಿಕಲ್ಸು ಆಚೆ ಬರುತ್ತೆ. ಅದಕ್ಕೆ ತುಂಬ ಹೈ ಎನರ್ಜಿ ಇರುತ್ತೆ ಮತ್ತು ಹೈ ಸ್ಪೀಡ್ ಕೂಡ ಇರುತ್ತೆ. ಅದು ಒಂದೇ ಸಮನೆ ಹೈ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಅರ್ಥನ ಹಿಟ್ ಮಾಡಿದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ಅರ್ತ್ ತನ್ನ ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ಯೂಸ್ ಮಾಡಿ ತಡೆಯುತ್ತೆ. ಬಟ್ ಆದರೆ ತುಂಬ ಪಾರ್ಟಿಕಲ್ಸ್ ಬಂದಾಗ ಅರ್ಥನ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಅದನ್ನು ತಡೆಯೋಕ್ಕೆ ಅಷ್ಟು ಆಗಲ್ಲ. ಸೊ ಆವಾಗ ಅರ್ಥನ ಮ್ಯಾಗ್ನೆಟಿಕ್ ಫೀಲ್ಡ್ಸು ಅದನ್ನು ರೀಡೈರೆಕ್ಟ್ ಮಾಡುತ್ತೆ ನಾರ್ತ್ ಮತ್ತು ಸೌತ್ ಪೋಲ್ ಕಡೆಗೆ. ಆ ಪಾರ್ಟಿಕಲ್ಸು ಅಟ್ಮಾಸ್ಫಿಯರಲ್ಲಿರುವಂಥ ಗ್ಯಾಸಸ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗಿ ಹೈ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಕ್ರಿಯೇಟ್ ಆಗಿರೋದು ಕಲರ್ ರೂಪದಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಟ್ಮಾಸ್ಫಿಯರಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಇಂಟ್ರ್ಯಾಕ್ಟ್ ಆದರೆ ಗ್ರೀನ್ ಕಲರ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಪಾರ್ಟಿಕಲ್ಸು ನೈಟ್ರೋಜನ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಬ್ಲೂ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಈ ಫಿನೋಮಿನನ್ನ ನಾವು ಇಂಡಿಯಾದಲ್ಲಿ ಲಡಾಖಲ್ಲಿ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅರೋರಾನ ಒಂದ್ಸಲನಾದ್ರು ನೋಡಲೇಬೇಕು ಲೈಫ್ ಟೈಮಲ್ಲಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.